ಅವರು ಒಂಥರ ಈ ತುಂಬ ಮೂಡಿ ಇರ್ತಿದ್ರು. ಕೆಲವೊಂದು ಸರಿ ತುಂಬ ನಗಿಸೋರು ನಮ್ಮನ್ನು, ಕೆಲವೊಂದು ಸರಿ ಮೂಡಿಯಾಗಿರ್ತಿದ್ರು. ಬಟ್ಟು ಆ್ಯಕ್ಟಿಂಗ್ ವಿಷಯದಲ್ಲಿ ಹೇಳಬೇಕು ಅಂದರೆ ಅವರು ನಿಜವಾಗ್ಲೂ ಆ್ಯಕ್ಟಿಂಗ್ ಬರದೇ ಇರೋರು ಅವ್ರ ಮುಂದೆ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ತನಗೆ ತಾನೇ ಆ್ಯಕ್ಟಿಂಗ್ ಬಂದುಬಿಡುತ್ತೆ. ಆ ರೀತಿ ಅವರು ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಆಮೇಲೆ ಎಷ್ಟು ಪಂಕ್ಚುಯಾಲಿಟಿ ಇದ್ದರು, ಅಷ್ಟು ಒಂದು ಸೂಪರ್ ಸ್ಟಾರ್ ಆಗಿದ್ದರು. ಅವರೊಂದು ಟೈಮಿಂಗ್ಸು, ಅವರೊಂದು ಇದೆಲ್ಲ ತುಂಬ ಪಂಕ್ಚುಯಾಲಿಟಿ ಇರ್ತಿತ್ತು ಅವ್ರದ್ದು. ಹೀಗೆ ತುಂಬ ಸರಳ ವ್ಯಕ್ತಿತ್ವ ಅವ್ರದ್ದು. ಇಟ್ಸ್ ಇಸ್ ಒಂಥರ ತುಂಬ ಖುಷಿ ಆಯಿತು ಅವ್ರ ಜೊತೆ ನಾನು ಇಷ್ಟು ಚಿತ್ರಗಳು ಮಾಡಿದ್ದು. ನೀವಿಬ್ಬರು ನಟಿಸಿರೋ ಸಿನಿಮಾಗಳಲ್ಲಿ ತುಂಬ ಇಷ್ಟವಾದ ಸಿನಿಮಾ ಯಾವುದು? ನನಗಂತೂ ನೀ ಬರೆದ ಕಾದಂಬರಿನೂ ಇಷ್ಟ, ಕೃಷ್ಣ ನೀ ಬೇಗನೆ ಬಾರೋನು ಇಷ್ಟ, ಮತ್ತೆ ಹಾಡಿದ್ದು ಕೋಗಲಿ. ನಾನು ಅದೇ ಹೇಳ್ತಾ ಇದ್ದೆ ಅವಾಗಲೇ, ನಿಮ್ಮನ್ನು ರಿಯಲ್ ಕಪಲ್ ಏನೋ ಅಂತ ಅಂದ್ಕೊಂಬಿಟ್ಟಿದ್ದೆ ಅದೆಲ್ಲ ನೋಡಿದಾಗ. ಅವಾಗ ಚಿಕ್ಕ ಮಕ್ಕಳಲ್ಲಿ ಅದೇ ಥರ ಅಂದ್ಕೊಳ್ತಾ ಇರ್ತೀವಿ ನಾವು, ಯಾರಾದರೂ ಇಷ್ಟ ಆದರೆ ಮೇ ಬಿ ಅವರು ರಿಯಲ್ ಕಪಲ್ಸೇ. ನಮಗೂ ಗೊತ್ತಿರಲಿಲ್ಲ ಸಿನಿಮಾ ಅಂದರೆ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಹಾಗೆಲ್ಲ ಅನ್ಕೋತಾ ಇದ್ದೆ. ನಿಜವಾಗ್ಲೂ ನಾನು ಆವಾಗ ತುಂಬ ಬ್ಯುಸಿ ಇದ್ದೆ. ನಾನು ಒಂದು 10 ವರ್ಷ ನಾನು ನಂಬರ್ 1 ಆಗಿ ನಟಿಸಿದ್ದೆ ಆವಾಗ. ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ಈಗೀಗ ನಂಗೆ ಹೋಗ್ತಾ ಇದೆ, ನನಗೆ ಫ್ಯಾನ್ ಫಾಲೋವರ್ಸ್ ಎಷ್ಟಿದ್ದಾರೆ ಅಂದರೆ ನನಗೂ ವಿಷ್ಣುವರ್ಧನ್ ಸರ್ದು ಇವಾಗ ನನಗೆ ಹೀಗಿತ್ತಾ ಅಂದ್ಕೊಳ್ತೀನಿ ನಾನು. ನೀ ಬರೆದ ಕಾದಂಬರಿ, ಕೃಷ್ಣ ನೀ ಬೇಗನೆ ಬಾರೋ, ಆ ಹಾಡುಗಳು ಇವತ್ತಿಗೂ ಕೂಡ ಈ ನಾರ್ತ್ ಕರ್ನಾಟಕ ಕಡೆ ತುಂಬ ಇದಾಗಿದೆ. ಇಲ್ಲೂ ಅಷ್ಟೇ, ಈವನ್ ಎಲ್ಲ ಮೈಸೂರಾಗಲಿ ಎಲ್ಲ ನಾರ್ತ್ ಕರ್ನಾಟಕ ಈ ಕಡೆ ಎಲ್ಲ ತುಂಬ ಜನಗಳು ಇಷ್ಟಪಡ್ತಾರೆ. ರಿಯಲಿ ಇಟ್ ಈಸ್ ಎ ವೆರಿ ಗುಡ್. ಎಲ್ಲ ಚಿತ್ರಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳು. ನಿಜವಾಗ್ಲೂ ಐ ಆಮ್ ಸೋ ಲಕ್ಕಿ. ಆ ಥರ ಎಲ್ಲ ಒಂದು ನಮಗೆ ಕೊಟ್ಟಂಥ ಒಂದು ಏನಂತಾರೆ, ಒಳ್ಳೊಳ್ಳೆ ಚಿತ್ರಗಳು ಬಂತು, ಒಳ್ಳೊಳ್ಳೆ ಕಾದಂಬರಿ ಆಧಾರಿತ ಚಿತ್ರಗಳು ಬಂತು, ಒಳ್ಳೆ ನಟರ ಜೊತೆ, ಒಳ್ಳೆ ಡೈರೆಕ್ಟ್ರ್ ಜೊತೆ ಈ ಥರ ಬಹಳಷ್ಟು ಎಲ್ಲರ ಜೊತೆ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ.